ರಾಜ್ಯದಲ್ಲಿನ ಪ್ರಸ್ತುತ ಯುದ್ಧ ಪರಿಸ್ಥಿತಿ ಮತ್ತು ಆರ್ಥಿಕ ಸವಾಲುಗಳ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಜನಪರ ಕೆಲಸಗಳನ್ನು ಬಿಟ್ಟು ಕೇವಲ ರಾಜಕೀಯ ಮಾಡುತ್ತಿದೆ ಎಂದು ಕೇಂದ್ರ ಭಾರೀ ಕೈಗಾರಿಕೆಗಳು ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಪಂಚದ ಹಲವು ದೇಶಗಳು ಇಂದು ಲಾಕ್ಡೌನ್ನಂತಹ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಆದರೆ ನಮ್ಮ ದೇಶವು ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುತ್ತಾ ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದೆ. ಕೇಂದ್ರ ಸರ್ಕಾರವು ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಗಳ ಕುರಿತು ಮಾತನಾಡಿದ ಕುಮಾರಸ್ವಾಮಿ ಅವರು, ರಾಜ್ಯದಲ್ಲಿನ ಪ್ರಸ್ತುತ ರಾಜಕೀಯ ವಾತಾವರಣವನ್ನು ಈಗಾಗಲೇ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಎಂದರು. ಅಭ್ಯರ್ಥಿಗಳ ಗೆಲುವಿಗಾಗಿ ತಾವೇ ಖುದ್ದು ಪ್ರಚಾರಕ್ಕೆ ಧುಮುಕುವುದಾಗಿ ತಿಳಿಸಿದ ಅವರು, ತಮ್ಮ ಮುಂದಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ಹಂಚಿಕೊಂಡರು. ಸಿಎಂ ರುಚಿ ನೋಡಿದ್ರಲ್ಲ ಏನೇನು ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೊಳಗಾದರು 13ರಿಂದ 18 ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ. ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ. ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಜಿಲ್ಲೆ 317G ವತಿಯಿಂದ 3ನೇ ಜಿಲ್ಲಾ ಮಹಾಸಮ್ಮೇಳನವನ್ನು ಏಪ್ರಿಲ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಹೋಟೆಲ್ ಅಮರಾವತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲೆ 317G ರಾಜ್ಯಪಾಲ ಕೆಎಲ್ ರಾಜಶೇಖರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 100 ವರ್ಷಕ್ಕಿಂತ ಹೆಚ್ಚು ಅವಧಿಯಿಂದ ವಿಶ್ವದೆಲ್ಲೆಡೆ ಲಯನ್ಸ್ ಸಂಸ್ಥೆ ಸಮಾಜದ ಸೇವೆಯಲ್ಲಿ ತೊಡಗಿದೆ. ರಾಜ್ಯದಲ್ಲಿ 4 ಲಯನ್ಸ್ ಜಿಲ್ಲೆಗಳನ್ನು ವಿಂಗಡಿಸಲಾಗಿದ್ದು, ಲಯನ್ಸ್ ಜಿಲ್ಲೆ 317GU ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ 97 ಸಂಸ್ಥೆಗಳ 2,965 ಸದಸ್ಯರು ನಿರಂತರ ಸೇವೆ ನೀಡುವಲ್ಲಿ ತೊಡಗಿದ್ದಾರೆ ಎಂದರು. ಈ 97 ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಸಮ್ಮೇಳನ ಇದಾಗಿದೆ. ಸಮ್ಮೇಳನದಲ್ಲಿ ಕೈಕೋರ್ಟ್ ನ್ಯಾಯಮೂರ್ತಿ EN ಇಂದಿರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು, ಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಎನ್ ಮೋಹನ್ ಕುಮಾರ್ ಗೌರವ ಅತಿಥಿಗಳಾಗಿ ಭಾಗವಹಿಸುವರು. ಕಾರ್ಯಕ್ರಮ ಮಾರ್ಗದರ್ಶಿಯಾಗಿ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ, ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ GA ರಮೇಶ್ ಭಾಗವಹಿಸುವರು ಎಂದು ವಿವರಿಸಿದರು. ಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ GA ರಮೇಶ್, ಪ್ರಾಂತೀಯ ಅಧ್ಯಕ್ಷ ಶಂಕರ್, ಸುನೀಲ್ ಕುಮಾರ್, ಆನಂದ್ ಇದ್ದರು. ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ ಲಯನ್ಸ್ ಜಿಲ್ಲೆ 317G ಅಂತ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಒಟ್ಟು 7 ಜಿಲ್ಲೆಗಳಿದೆ, ಕರ್ನಾಟಕ, ಗೋವಾ ಸೇರಿ. ನಮ್ಮ ಮೈಸೂರು ಪ್ರಾಂತ್ಯದ್ದು ಜಿಲ್ಲೆ 317G. ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಗಳನ್ನು ಒಳಗೊಂಡಂತೆ 97 ಲಯನ್ಸ್ ಸಂಸ್ಥೆಗಳು, 2,965 ಲಯನ್ಸ್ ಸದಸ್ಯರು. ನಾವು ಒಂದು ಸಮುದಾಯದ ಸೇವೆಯನ್ನು ಮಾಡ್ತಾಯಿದ್ದೀವಿ. 3 ಜಿಲ್ಲೆಗಳಿಂದ ಜನಸಂಖ್ಯೆ 60 ಲಕ್ಷಕ್ಕೂ ಹೆಚ್ಚು ಇದ್ದಾರೆ. ಅದರಲ್ಲಿ ನಾವು ಕೇವಲ 2,965 ಜನಗಳು ಮಾತ್ರ 97 ಸಂಸ್ಥೆಗಳ ಮುಖಾಂತರ ಪ್ರತಿನಿತ್ಯ ಒಂದಲ್ಲ ಒಂದು ಸೇವೆಗಳನ್ನ 3 ಜಿಲ್ಲೆಗಳಲ್ಲಿ ನಾವು ಇದುವರೆಗೆ ಮಾಡ್ತಾ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಆ ಒಂದು ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನಗಳು ನಡೆಯುತ್ತೆ, ಜಿಲ್ಲಾ ರಾಜ್ಯಪಾಲರುಗಳು ಚೇಂಜ್ ಆಗ್ತಾರೆ. 25-26ನೇ ಸಾಲಿಗೆ ಮಂಡ್ಯ ಜಿಲ್ಲೆಯವನಾದಂಥ ನಾನು ಲಯನ್ KL ರಾಜಶೇಖರ ಈ ಬಾರಿ ಜಿಲ್ಲಾ ರಾಜ್ಯಪಾಲನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಜಿಲ್ಲೆಯ ವಾರ್ಷಿಕ ಮಹಾಸಮ್ಮೇಳನ ಅಕ್ಟೋಬರ್ 5ನೇ ತಾರೀಕು ಹೋಟೆಲ್ ಅಮರಾವತಿನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ನಡೆಯುತ್ತೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನಮ್ಮ ಜಿಲ್ಲೆಯವರೇ ಆದಂಥ ಜಸ್ಟಿಸ್ ಇಂದ್ರೇಶ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಲ್ಟಿಪಲ್ನ ಕೌನ್ಸಿಲ್ ಚೇರ್ಪರ್ಸನ್ ಆದಂಥ ಮೋಹನ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ನಾವು ಆ ದಿನ ನಮ್ಮ ಸೇವಾ ಕಾರ್ಯಕ್ರಮಗಳು ಇದುವರೆಗೆ ಏನು ಮಾಡಿದ್ದೀವಿ ಆ ಎಲ್ಲವನ್ನು
ಎಲ್ಲ ಸದಸ್ಯರುಗಳು ಭಾಗವಹಿಸ್ತಕ್ಕಂಥ ಸದಸ್ಯರು ಅತಿಥಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಮುಂದಿನ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ಲೀಡರ್ಶಿಪ್ ತಗೊಳ್ತಕ್ಕಂಥ ನಾಯಕರಿಗೆ ಆ ದಿನ ಒಂದು ಚುನಾವಣೆಯೂ ಕೂಡ ನಡೆಯುತ್ತೆ. ಮುಂದಿನ ನಾಯಕತ್ವವನ್ನು ಅವ್ರು ವಹಿಸ್ಕೊಳ್ತಾರೆ. ಸೊ ಈ ರೀತಿ 3 ಜಿಲ್ಲೆಗಳಿಂದ 1,000ಕ್ಕೂ ಹೆಚ್ಚು ಲಯನ್ಸ್ ಡೆಲಿಗೇಟ್ಗಳು ಬರ್ತಾರೆ. ಒಂದು ಹಬ್ಬದ ರೀತಿಯಲ್ಲಿ ಲಯನ್ಸ್ ಸಮ್ಮೇಳನವನ್ನು ನಾವು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ದಿನ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಹೆಚ್ಚು ಪ್ರಚಾರ ಮಾಡೋದ್ರ ಮುಖಾಂತರ ಹೆಚ್ಚು ಸದಸ್ಯರು ಲಯನ್ಸ್ ಸಂಸ್ಥೆಗೆ ಸೇರ್ಪಡೆಗೊಂಡು ಹೆಚ್ಚು ಸೇವಾ ಕಾರ್ಯಕ್ರಮಗಳು ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಸೇವಾ ಕಾರ್ಯಕ್ರಮಗಳು ಏನೇನು ಮಾಡಿದ್ದೀವಿ ಇದುವರೆಗೆ CSR ಫಂಡ್ಗಳ ಮುಖಾಂತರ ಅದೆಲ್ಲವನ್ನು ನಮ್ಮ ಮದ್ದೂರು ಗ್ರಾಮದಲ್ಲಿ ಅನುಭವದಲ್ಲಿದ್ದ 7 ಗುಂಟೆ ಭೂಮಿ ಸಂಬಂಧ ಎಸ್ಟಿ ಚಂದ್ರು ಅವರಿಂದ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಗ್ರಾಮದ ಮಹದೇವ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1974-75ನೇ ಸಾಲಿನಲ್ಲಿ ಗ್ರಾಮದ ಸರ್ವೆ ನಂಬರ್ 51ರ ಸರಕಾರಿ ಜಮೀನಿನಲ್ಲಿ ಅನುಭವ ಮಾಡಿಕೊಂಡಿದ್ದನ್ನು ನೋಡಿ ಆಗಿನ ತಹಶೀಲ್ದಾರ್ 3 ಗುಂಟೆ ಜಮೀನನ್ನು, ನಂತರ 1988-89ನೇ ಸಾಲಿನಲ್ಲಿ ಸರ್ವೆ ನಂಬರ್ 963ರಲ್ಲಿ 4 ಗುಂಟೆ ಜಮೀನನ್ನು ಸೇರಿ ಒಟ್ಟು 7 ಗುಂಟೆ ಜಮೀನು ಮಂಜೂರು ಮಾಡಿಕೊಡಲಾಗಿತ್ತು ಎಂದರು. ಆದರೆ ಇದೀಗ 1966ರಲ್ಲೇ ಡಾಕ್ಟರ್ ರಂಗನಾಥ್ ಅವರಿಗೆ 10 ಗುಂಟೆ ಜಮೀನು ಮಂಜೂರಾಗಿತ್ತು. ಅವರಿಂದ ಕ್ರಯ ಮಾಡಿಸಿಕೊಂಡಿರುವುದಾಗಿ ಎಸ್ಟಿ ಚಂದ್ರು ಅತಿಕ್ರಮಿಸಿಕೊಂಡಿದ್ದು, ಈಗಲೂ ಯಾರೂ ಆ ಜಮೀನಿನ ಅನುಭವದಲ್ಲಿರುವುದಿಲ್ಲ. ಈ ಸಂಬಂಧ ಮದ್ದೂರು ತಹಶೀಲ್ದಾರರು ಯಾವುದೇ ಮಾಹಿತಿ ಇಲ್ಲವೆಂದು ಹಿಂಬರಹ ನೀಡಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಅವರ ಪರವಾಗಿ ನ್ಯಾಯ ನೀಡಲಾಗಿದೆ ಎಂದು ದೂರಿದರು. ಮದ್ದೂರು ಅಂತ ನಮ್ಮ ತಂದೆ ಹೆಸರು ಚೆನ್ನಪ್ಪ, ನನ್ನ ಹೆಸರು ಮಾದೇವ ಅಂತ ನಮ್ಮದು ಮದ್ದೂರಲ್ಲಿ ಸರ್ವೆ ನಂಬರ್ 51, ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ನಮ್ಮದು ಒಟ್ಟು 7 ಗುಂಟೆ ಜಮೀನಿದೆ 7 ಗುಂಟೆ ಜಮೀನಲ್ಲಿ 1960ನೇ ಇಸ್ವಿಯಿಂದ ನಾವೊಬ್ಬರೇ ಇರೋದು ಅಲ್ಲಿ, ಇನ್ಯಾರೂ ಇಲ್ಲ. ಇತ್ತೀಚೆಗೆ ಯಾರೊಬ್ಬರು ಎಸ್ಟಿ ಚಂದ್ರು ಅನ್ನೋರು ಹಿಂದೆ ಯಾರಿಗೋ 66ನೇ ಇಸ್ವಿಲಿ ಮಂಜೂರಾಗಿತ್ತು 10 ಗುಂಟೆ ಜಮೀನು, ಆದರೆ ನಾನು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿ ಈಗ ನಮ್ಮ ಜಮೀನು ನಾನು ಕ್ರಯಕ್ಕೆ ತಗೊಂಡಿರೋದ್ರ ಒಳಗಡೆ ಸೇರ್ಕೊಳ್ಳುತ್ತೆ ಅಂತ ಹೇಳಿ ನಮಗೆ ಈಗ ತೊಂದರೆ ಕೊಡ್ತಾವ್ರೆ ಅದ್ರ ಬಗ್ಗೆ ಅವರು ಬಂದು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಕೋರ್ಟ್ಗಳ್ಗೆ ಹೋದೋ ಕೋರ್ಟ್ಗಳ್ಗೆ ಹೋದರೆ ಯಾವ ಕೋರ್ಟಲ್ಲೂ ಕೂಡ ನಮ್ಮಂತೆ ಒಂದು ಕೋರ್ಟಲ್ಲೂ ಕೂಡ ತೀರ್ಮಾನ ಆಗಲಿಲ್ಲ ಎಲ್ಲ ಎಸ್ಟಿ ಚಂದ್ರರ ಪರವಾಗಿ ತೀರ್ಮಾನ ಆಗಿದೆ. ಇದೆಲ್ಲನೂ ಗಮನಿಸಿದ್ರೆ ಎಲ್ಲ ಕಂದಾಯ ಅಧಿಕಾರಿಗಳೆಲ್ಲ ಹಣದ ಆಮಿಷಕ್ಕೂ ಒಳಗಾಗಿ ಅವನ ಪರವಾಗಿ ತೀರ್ಪು ಕೊಟ್ಟವ್ರೆ ಅಂತ ನಮ್ಗೆ ಅನಿಸುತ್ತೆ ಅದು. ಅದ್ರ ಬಗ್ಗೆ ಎಲ್ಲ ದಾಖಲೆಗಳವೆ ನೋಡ್ಕೊಳ್ಳಿ ಮೊದಲು ತಹಶೀಲ್ದಾರ್ ಕೋರ್ಟು, ಆನಂತರ AC ಕೋರ್ಟು, ಆನಂತರ DC ಕೋರ್ಟು, ಹಿಂಗೆ KAT ಹಿಂಗೆಲ್ಲ ಓದೋ ಎಲ್ಲಿ ಹೋದ್ರೂ ಅವನೊಬ್ಬನ ಪರವಾಗಿ ಆಯ್ತೇ ಹೊರತು ನಮ್ಮ ಪರವಾಗಿ ಒಂದು ಕಡೆನೂ ತೀರ್ಮಾನ ಆಗಲಿಲ್ಲ ಮೊದಲನೇ ಕ್ರಯದಾರರಲ್ಲ ದರಖಾಸ್ತು ಮಂಜೂರಿದಾರರು ನಾವು. ಅದು ಸರ್ವೆ ನಂಬರ್ 51 ಸರ್ಕಾರಿ ಜಮೀನು, ನಾವು ಒಕ್ಕಲಿಗರು ಸರ್ವೆ ನಂಬರು 1 ಎಕರೆ 15 ಗುಂಟೆ 51ರಲ್ಲಿ 1 ಎಕರೆ 15 ಗುಂಟೆ ಜಮೀನು ಇರೋದು ಟೋಟಲಿ. ಅದರಲ್ಲಿ ನಾವು 7 ಗುಂಟೆಯಷ್ಟು ನಾವು ಅನುಭವ ಮಾಡ್ತಾಯಿದ್ದೋ. ನಮ್ಮ ಅನುಭವದ ಪ್ರಕಾರ ಅನುಭವನ ನೋಡಿ ನಮಗೆ ತಹಶೀಲ್ದಾರ್ ಮಂಜೂರು ಮಾಡಿಕೊಟ್ರು ಒಂದು ಬಾರಿ 3 ಗುಂಟೆ ಮಾಡಿಕೊಟ್ರು 1974-75ನೇ ಸಾಲಿನಲ್ಲಿ. ಇನ್ನು ಮತ್ತೊಂದು ಬಾರಿ 1988-89ನೇ ಸಾಲಿನಲ್ಲಿ ಮತ್ತೊಂದು 4 ಗುಂಟೆ ಮಂಜೂರು ಮಾಡಿಕೊಟ್ರು. ಟೋಟಲಿ 7 ಗುಂಟೆ ಜಮೀನು ನಮ್ಮ ಹೆಸರಿಗೆ ಎಲ್ಲ ಪೂರ್ತಿ ಕಂದಾಯ ದಾಖಲಾತಿಗಳು ಎಲ್ಲ ಇವೆ. ಎಲ್ಲ ಇದ್ದು 4 ಗುಂಟೆ ಜಮೀನು ಮಂಜೂರಾಯ್ತಲ್ಲ ಸೆಕೆಂಡು, ಅದರಲ್ಲಿ 10 ಗುಂಟೆ ಜಮೀನು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಬಂದವ್ರಲ್ಲ ಈಗ ಎಸ್ಟಿ ಚಂದ್ರ ಅನ್ನೋರು, ಅವರು ನಮ್ಮದ್ರೊಳಗೆ ಸೇರ್ಕೊಂಡ್ಬಿಡ್ತದೆ ಅಂತ ಅವ್ರು ಹೇಳ್ತಾವ್ರೆ ಅಲ್ಲೇ ನಮ್ಮೊಬ್ಬರು ಬಿಟ್ಟರೆ ಬೇರೆ ಯಾರೂ ಅನುಭವದಲ್ಲಿ ಇಲ್ಲ. 1960ನೇ ಇಸ್ವಿಯಿಂದಲೂ ಕೂಡ ನಾವೇ ಅಲ್ಲೇ ಅನುಭವದಲ್ಲಿ ಇರೋರು, ಈಗಲೂ ಇದ್ದೀವಿ ಅಲ್ಲೇ ಎಲ್ಲ ನಮ್ಮ ಹತ್ರ ಇದೆ. ಈಗ ಎಸ್ಟಿ ಚಂದ್ರ ಅನ್ನೋರು ಎಲ್ಲ ಇಲಾಖೆಯಲ್ಲೂ ಕೋರ್ಟ್ ಕೇಸ್ ಹಾಕಿದ್ಮೇಲೆ ಎಲ್ಲ ACಗೆ DC ತಹಶೀಲ್ದಾರ್ಗೆ ಮತ್ತು JDLR ಮೈಸೂರು ಇವ್ರಿಗೆ ಎಲ್ರಿಗೂ ಹಣದ ಆಮಿಷ ಒಡ್ಡಿ ನಮ್ಮದೆಲ್ಲನೂ ಕ್ಯಾನ್ಸಲ್ ಮಾಡ್ಸವ್ರೆ ಈಗ ಅಲ್ಲೇ ಎಲ್ಲನೂ ಕೊಟ್ಟಿದ್ದೀನಿ ನೋಡಿ ಅದು ನಾವು ಅಲ್ಲೇ ಇದೆ ಒಂದೇ 3 ಗುಂಟೆ 4 ಮದ್ದೂರು ಸರ್ವೆ ನಂಬರ್ 51ರಲ್ಲಿ ಇಲ್ಲ ಅದಕ್ಕೆ ಕ್ರಮಬದ್ಧವಾಗದ ಅದ್ಲು ಬದಲು ಏನೂ ಆಗಿಲ್ಲ, ಎಲ್ಲೂ ಪಕ್ಕಕ್ಕೆ ಹೋಗಬೇಕಾಗಿಲ್ಲ, ಏನೂ ಇಲ್ಲ, ಎಲ್ಲ ಅಲ್ಲೇ ಇದೆ ನೋಡಿ.
ಎರಡನ್ನೂ ಅದ್ಬಸ್ ಮಾಡಿಕೊಟ್ಟವ್ರೆ. ಅದು 10 ಗುಂಟೆ ವಿಚಾರದಲ್ಲಿ ಆಗಿರಬಹುದು ಬೋಗಸ್ಸು, 3 ಗುಂಟೆಲಿ ಆಗಿಲ್ಲ ಸರ್. ಯಾವುದೇ ಕಾರಣಕ್ಕೂ ಏನು ಬೋಗಸ್ ಇಲ್ಲ, ಎಂಥದ್ದು ಇಲ್ಲ. ನಾವು ಈಗಲೂ ಅನುಭವದಲ್ಲಿ ಇದ್ದೀವಿ. ನಮ್ಮ ಅನುಭವನ ನೋಡಿಯೇ ಅವರು ಮಂಜೂರು ಮಾಡಿಕೊಟ್ಟಿದ್ದು ಸರ್. ಅವ್ರು ಹೇಳ್ತಾರೆ 66, 67ರಲ್ಲಿ ಆಗಿತ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಯಾರು ಸ್ಪಾಟಲ್ಲೇ ಅನುಭವದಲ್ಲಿ ಇಲ್ಲ. ಅವ್ರ ಹತ್ರ ಐತೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನಾವು ಹೇಳ್ತೀನಿ ಸರ್, ತಾಲೂಕು ಆಫೀಸ್ನಲ್ಲಿ ಅವ್ರಿಗೆ 10 ಗುಂಟೆ ಮಂಜೂರಾಗಿರೋ ಬಗ್ಗೆ ದಾಖಲೆ ಕೊಡಿ ಅಂತ ನಾವು ಜನರಲ್ಲಾಗಿ ಅರ್ಜಿ ಕೊಟ್ಟಿದ್ದೀವಿ, ಮಾಹಿತಿ ಹಕ್ಕಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಏನೂ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟವ್ರೆ. ಎಂಡಾರ್ಸ್ಮೆಂಟ್ಗಳು ಅಲ್ಲಿವೆ ನೋಡಿ. 10 ಗುಂಟೆ ಮಂಜೂರಾಗಿರೋ ಬಗ್ಗೆ ನಮ್ಮಲ್ಲಿ ಏನು ದಾಖಲೆಗಳೇ ಇಲ್ಲ ಅಂತ ಕೊಟ್ಟಿದ್ದಾರೆ.